ಒಂದ್ ನಿಮಿಷ ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು. ಮಂತ್ರಿಗಳಾಗಿದ್ದವ್ರು ಯಾರೋ ಹೊಸಬ್ರು ಮಾತಾಡ್ಲಿರಿ. ಮಂತ್ರಿಗಳಾಗಿದ್ದವರು ಯಾವ ರೀತಿ ರೈಸ್ ಮಾಡ್ಬೇಕು ಗೊತ್ತಿಲ್ಲ. ಮುಖ್ಯಮಂತ್ರಿ ಆದವರು ಒಬ್ಬ ಮುಖ್ಯಮಂತ್ರಿ ಅನ್ಪಾರ್ಲಿಮೆಂಟ್ರಿನಾ ನೀವು ಡೈರೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರೋದು. ಡೈರೆಕ್ಟ್ ಮಾಡ್ತಾ ಇಲ್ಲ. ನಾನು ಪ್ಲೀಸ್ ಅನ್ನೋ ಪದ ಉಪಯೋಗಿಸಿದ್ದೀನಿ. ಪ್ಲೀಸ್ ಅನ್ನೋ ಪದ ಉಪಯೋಗಿಸಿದ್ದೀನಿ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳಿದ್ದೀನಿ. ಇಂಗ್ಲಿಷ್ ಬರಲ್ಲ ಪಟ್ಟಿದವರಲ್ಲ ನೀವು ಹೇಳಕ್ ಚೆನ್ನಾಗಿದೆ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಅಂದ್ರ ಪ್ಲೀಸ್ ಅಂತ ಸೇರಿಸ್ಬಿಟ್ರೆ ಅದಕ್ಕೊಂದು ಇದು ಪ್ಲೀಸ್ ಕಿಲ್ ಹಿಮ್ ಅಂತಂಗೆ. ನೀವು ಬಹಳ ಪ್ಲೀಸ್ ಅಂದ್ರೇನು ಅಲ್ಲ. ಪ್ಲೀಸ್ ಅಂತ ಸೇರಿಸ್ಬಿಟ್ಟು ಏನಾದ್ರು ಹೇಳ್ಬೋದಾ? ಏನಾರು ಹೇಳಂಗಿಲ್ಲ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂದ್ರೆ ಏನು? ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳೋದು ನಿಜ. ಪ್ಲೀಸ್ ಅಂತ ಡಸ್ ಇಟ್ ಅಮೌಂಟ್ ಟು ಅನ್ಪಾರ್ಲಿಮೆಂಟರಿ? Does it amount to unparliamentary or unwarranted? ಪಾರ್ಲಿಮೆಂಟರಿ ಅಂತ ನಾನು ಹೇಳಿಲ್ಲ ಮುಖ್ಯಮಂತ್ರಿಗಳೇ. ಆದ್ರೆ ತಾವು ಆ ರೀತಿ ಡೈರೆಕ್ಷನ್ ಕೊಟ್ಟಿದ್ದು ಸರಿಯಲ್ಲ ಮುಖ್ಯಮಂತ್ರಿಗಳಾಗಿರುವಂತ ನನ್ನ ಭಾವನೆಯಲ್ಲ. ಮಾನ್ಯ ಉಪಾಧ್ಯಕ್ಷರು ಗಮನಿಸ್ತಾ ಗೊತ್ತಿಲ್ಲಪ್ಪ ನೀವು 4-5 ಜನ ಏನಂತ ಒಂದ್ ನಿಮಿಷ ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು. ಮಂತ್ರಿಗಳಾಗಿದ್ದವ್ರು ಯಾರೋ ಹೊಸಬ್ರು ಮಾತಾಡ್ಲಿರಿ. ಮಂತ್ರಿಗಳಾಗಿದ್ದವರು ಯಾವ ರೀತಿ ರೈಸ್ ಮಾಡ್ಬೇಕು ಗೊತ್ತಿಲ್ಲ. ಮುಖ್ಯಮಂತ್ರಿ ಆದವರು ಒಬ್ಬ ಮುಖ್ಯಮಂತ್ರಿ ಅನ್ಪಾರ್ಲಿಮೆಂಟ್ರಿನಾ ನೀವು ಡೈರೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರೋದು. ಡೈರೆಕ್ಟ್ ಮಾಡ್ತಾ ಇಲ್ಲ. ನಾನು ಪ್ಲೀಸ್ ಅನ್ನೋ ಪದ ಉಪಯೋಗಿಸಿದ್ದೀನಿ. ಪ್ಲೀಸ್ ಅನ್ನೋ ಪದ ಉಪಯೋಗಿಸಿದ್ದೀನಿ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳಿದ್ದೀನಿ. ಇಂಗ್ಲಿಷ್ ಬರಲ್ಲ ಪಟ್ಟಿದವರಲ್ಲ ನೀವು ಹೇಳಕ್ ಚೆನ್ನಾಗಿದೆ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಅಂದ್ರ ಪ್ಲೀಸ್ ಅಂತ ಸೇರಿಸ್ಬಿಟ್ರೆ ಅದಕ್ಕೊಂದು ಇದು ಪ್ಲೀಸ್ ಕಿಲ್ ಹಿಮ್ ಅಂತಂಗೆ. ನೀವು ಬಹಳ ಪ್ಲೀಸ್ ಅಂದ್ರೇನು ಅಲ್ಲ. ಪ್ಲೀಸ್ ಅಂತ ಸೇರಿಸ್ಬಿಟ್ಟು ಏನಾದ್ರು ಹೇಳ್ಬೋದಾ? ಏನಾರು ಹೇಳಂಗಿಲ್ಲ. ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂದ್ರೆ ಏನು? ಪ್ಲೀಸ್ ಡೋಂಟ್ ಅಲೋ ಹಿಮ್ ಟು ಸ್ಪೀಕ್ ಅಂತ ಹೇಳೋದು ನಿಜ. ಪ್ಲೀಸ್ ಅಂತ ಡಸ್ ಇಟ್ ಅಮೌಂಟ್ ಟು ಅನ್ಪಾರ್ಲಿಮೆಂಟರಿ? Does it amount to unparliamentary or unwarranted? ಪಾರ್ಲಿಮೆಂಟರಿ ಅಂತ ನಾನು ಹೇಳಿಲ್ಲ ಮುಖ್ಯಮಂತ್ರಿಗಳೇ. ಆದ್ರೆ ತಾವು ಆ ರೀತಿ ಡೈರೆಕ್ಷನ್ ಕೊಟ್ಟಿದ್ದು ಸರಿಯಲ್ಲ ಮುಖ್ಯಮಂತ್ರಿಗಳಾಗಿರುವಂತ ನನ್ನ ಭಾವನೆಯಲ್ಲ. ಮಾನ್ಯ ಉಪಾಧ್ಯಕ್ಷರು ಗಮನಿಸ್ತಾ ಗೊತ್ತಿಲ್ಲಪ್ಪ ನೀವು 4-5 ಜನ